ಇವಾಗ ನಿಮ್ ಕಣ್ ಮುಂದೆ ತೋರಿಸ್ತೀನಿ ಗಣೇಶ್ ಯಾವ ರೀತಿ ರೆಡಿ ಮಾಡ್ತಾರ ಅಂತ ಹೇಳಿ. ಇದು ಫಸ್ಟ್ ಫೌಂಡೇಶನ್ ಹಾಕೊಂತೀವಿ. ಕೆಳಗಡೆ ಕಾಲ್ ಹೆಂಗ್ ಬರುತ್ತೋ ಇದೇನ್ ಕೆಳಗಡೆಯಿಂದ ಹೊಟ್ಟೆ ಭಾಗ ಏನ್ ಬರುತ್ತಲ್ಲ ಅದು ಕೆಳಗಿಂದನೇ ಹಚ್ಕೊಂಡ್ ಬರ್ತೀವಿ ನಾವು. ಈ ಗುಡ್ಕಾಡಲ್ಲಿ ಕೆರೆಯಲ್ಲಿ ಸಿಗುತ್ತಲ್ಲ ಆ ಮಣ್ಣು ಸರ್, ತಿಳಿ ಮಣ್ಣು ಇದು. ಒಂದ್ ಗಣಪತಿ ಮಾಡಾಕ ಎಷ್ಟು ಟೈಮ್ ಹಿಡಿಬಹುದು ಸರ್? ಕೈಯಲ್ಲಿ ಮಾಡೋದು ಅಂತಂದ್ರೆ ಒಂದು 4 ಫೂಟ್ 5 ಫೂಟ್ ಇಂದ ಅಂತಂದ್ರೆ 7 ದಿವಸ ಬೇಕು ಸರ್. ಅಚ್ಚಲ್ಲಿ ನೈಟ್ ಅಲ್ಲಿ ಹಾಕಿಡ್ತೀವಿ ನಾವು. ಹಚ್ ಅಂತ ಕೇಳಿದ್ರಲ್ಲ, ಹಚ್ ಅಂದ್ರ ಇಲ್ಲೇ ಐತ್ ನೋಡ್ರಿ ಈ ತರ. ಇದ್ರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಹೇಳಿ ತಿಳ್ಕೊರಿ. ಈ ಒಂದ್ ಗಣಪತಿ ಫುಲ್ ಆಗ್ಬೇಕಪ್ಪ ಅಂದ್ರೆ ನಾವ್ ಒಂದ್ ಗಣಪತಿನ ನಾವು 9 ಸರಿ ಕೈಯಲ್ಲಿ ಎತ್ತಿಡ್ತೀವಣ್ಣ. ಹೌದಣ್ಣ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬಂದ್ಬಿಟ್ಟು ಗದಗ ಬಂದಿನಿ. ಏನಕ್ಕಪ್ಪ ಅಂದ್ರ ಈಗ ರೀಸೆಂಟ್ ಆಗಿ ಗಣೇಶ ಚತುರ್ಥಿ ಬರತೈತಿ. ನಿಮ್ಗೆಲ್ಲ ಗೊತ್ತಿರೋ ಹಂಗ ಗಣಪತಿ ಯಾವ ರೀತಿ ರೆಡಿ ಹಾಕವು, ಗಣೇಶ ಹೆಂಗ್ ತಯಾರಿಸ್ತಾರ, ಮತ್ತೆ ಇಲ್ಲಿ ನಮ್ಮ ರೀಸೆಂಟ್ ಆಗಿ ಗದಗ ಒಳಗ ತುಂಬಾ ವರ್ಷದಿಂದ ಗಣಪತಿಯನ್ನ ರೆಡಿ ಮಾಡ್ಕೊಂಡ್ ಬರತ್ತಾರ. ಯಾವ ರೀತಿ ಮಾಡ್ತಾರ, ಹೆಂಗೆಲ್ಲ ಇರುತ್ತೆ ಅಂತೇಳಿ ಈ ವಿಡಿಯೋದೊಳಗ ಪೂರ್ತಿ ತೋರಿಸ್ತೇನೆ ಅಂತ. ವಿಡಿಯೋ ಸ್ಕಿಪ್ ಮಾಡೋದ ಪೂರ್ತಿ ನೋಡ್ರಿ, ಮೂರ್ ಇನ್ಫಾರ್ಮೇಶನ್ ಸಿಗುತ್ತಾ. ರೀಸೆಂಟ್ ಆಗಿ ಗಣೇಶ ಚತುರ್ಥಿ ಬರೋರಿಗೆಲ್ಲ ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗದಗ ಹತ್ರ ಒಂದು ಹಸುಂಡಿ ಅಂತ ಹಳ್ಳಿ ಒಳಗ ಇವ್ರು ಇಲ್ಲಿ ಗಣಪತಿ ತಯಾರಿಸ್ತಾರ. ಯಾವ ರೀತಿ ಎಲ್ಲಾ ತಯಾರಿಸ್ತಾರ, ಹೊಳೆದ ಪೇಂಟಿಂಗ್ ಹೆಂಗ್ ಮಾಡ್ತಾರ, ಯಾವ ರೀತಿ ಒಂದೊಂದ್ ಪಾರ್ಟ್ಸ್ ಕೂಡ ಹೆಂಗ್ ತಯಾರಿಸ್ತಾರ ಅಂತ ಹೇಳಿ ಪ್ರತಿಯೊಂದು ಇವತ್ತು ತೋರಿಸ್ತೀನಿ ನಿಮ್ಗ. ಅವ್ರ ಹೆಸರು ಬಂದ್ಬಿಟ್ಟು ಚಂದ್ರಶೇಖರ್ ಅಂತ ಹೇಳಿ, ಇನ್ನೊಬ್ರು ಚಂದ್ರಶೇಖರ್ ಮತ್ತೆ ಶಿವರಾಜ್ ಅಂತ ಹೇಳಿ ಇವ್ರು ಇವೇ ತಯಾರಿಸ್ತಾರ. ಇದು ತುಂಬಾ ವರ್ಷದಿಂದ ಇವ್ರು ಮಾಡ್ಕೊಂಡ್ ಬಂದಾರ ಇಲ್ಲಿ. ನಮ್ಮ ಹೆಸರು ಚಂದ್ರಶೇಖರ್ ಕುಂಬಾರ್ ಅಂತೇಳಿ. ನನ್ನ ಹೆಸರು ಶಿವರಾಜ್ ಕುಂಬಾರ್ ಅಂತೇಳಿ. ನಮ್ಮ ಮಾಮಾರೆಲ್ಲ ಮಾಡ್ತಾ ಇದಾರೆ ಗಣಪತಿನ. ನಮ್ಮ ಗದಗ ಒಳಗನ ಹಿಂದೂ ಮಹಾ ಗಣಪತಿ ಅತಿ ದೊಡ್ಡದು 6 ಫೀಟ್ ಐತಿ. ಅದು ಸಹಿತ ನಿಮಗೆ ಈಗ ತೋರಿಸ್ತೀನಿ. ಎಲ್ಲೈತಪ್ಪ ಅಂದ್ರೆ ಇಲ್ಲೇ ನೋಡ್ರಿ, ಇದೇ ಹಿಂದೂ ಮಹಾ ಗಣಪತಿ ನಮ್ ಗದಗ ಒಳಗಿರೋದು. ಈ ವರ್ಷದ್ದು ಇದು 2026. ಸೊ ಇದೇ ರೀತಿ ಯಾಕೆ ಮಾಡ್ಯಾರಪ್ಪ ಅಂದ್ರ ರೀಸನ್ ಏನಪ್ಪಾ ಅಂದ್ರ ಅಲ್ಲಿ ಅವ್ರು ಬಂದು ಇಲ್ಲಿ ತೋರ್ಸ್ಯಾರ ನೋಡ್ರಿ, ಫೋಟೋ ಕೊಟ್ಟಾರ. ನಮ್ಗೆ ಇದೇ ತರ ಗಣಪತಿ ಬೇಕಂತ ಹೇಳಿ ಅವ್ರು ಬಂದು ಫೋಟೋ ಕೊಟ್ಟೋಗ್ಯಾರ. ಸೇಮ್ ಆಸ್ ಇಟ್ ಇಸ್ ಅದೇ ತರ ಮಾಡ್ಯಾರ. ಡಿಫ್ರೆನ್ಸ್ ಏನೂ ಇಲ್ಲ, ಎಲ್ಲ ಸೇಮ್ ಐತಿ. ಸೊ ನೀವು ಯಾವ ತರ ಗಣಪತಿ ಬೇಕಂತೀರಿ ಅದೇ ತರನ ನಿಮಗೆ ಇಲ್ಲೇ ಮಾಡ್ಕೊಡ್ತಾರ. ಇವತ್ತೆಲ್ಲ ಡೀಟೇಲ್ಸ್ ಹೇಳಿ ನಿಮ್ಗೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಎಲ್ಲ ಮೇಲೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಂತ ಹೇಳಿ. ಸೊ ಇವಾಗ ಇದ್ರ ಬಗ್ಗೆನೂ ಎಲ್ಲೇ ಇವು ಗಣಪತಿ ಯಾವ್ಯಾವ ಒಂದು 5-6 ಅದಾವ ಇಲ್ಲೇ ದೊಡ್ಡ ಎಲ್ಲೆಲ್ಲಿ ಅಂತೇಳಿ ಎಲ್ಲ ಇವು ಶಿವ ಅವ್ರು ತಿಳಿಸ್ಕೊಡ್ತಾರ. ಇದು ಬ್ಯಾಂಕಸ್ ಕಾಲೋನಿಯಿಂದ ಈ ತರ ಫೋಟೋ ಕೊಟ್ಟಿದ್ರು ಅವರು. ಅದೇ ತರನ ಯಾವ ತರ ಇದೆ ಆ ತರನ ಮಾಡ್ಕೊಟ್ಟಾರ. ಸೇಮ್ ಇಲ್ಲಿ ಫೋಟೋ ಏನೈತಲ್ಲ ಆಸ್ ಇಟ್ ಇಸ್ ಅದೇ ತರ ಐತಿ. ಸೊ ನೆಕ್ಸ್ಟ್ ಇದು ಗದಗದ ಬ್ಯಾಂಕಸ್ ಕಾಲೋನಿ. ಹೌದು, ಬ್ಯಾಂಕಸ್ ಕಾಲೋನಿ ಗದಗ. ಇದು ಗದಗಿದ್ದಾನ 21 ದಿವಸ ಇಡ್ತಾಳೆ ಹಿಂದೂ ಮಹಾಗಣಪತಿ. ಅದಾನ ಇದು ಪ್ಯಾಟಿರಣ್ಣ, ನನ್ನ ಗದಗಿಂದ. ಇದು ಪ್ಯಾಟಿರಣ್ಣ ಮಾರ್ಕೆಟ್ ಅದು. ಸೇಮ್ ಆಸ್ ಇಟ್ ಇಸ್. ಇದು ಫೋಟೋ ಕೊಟ್ಟಾರ, ಫೋಟೋ ಐತಲ್ಲ ಅದೇ ತರ ಐತಿ ಸೇಮ್. ಒಂದ್ ಸೆಕೆಂಡ್ ನೋಡ್ರಿ, ಏನೋ ಡಿಫ್ರೆನ್ಸ್ ಇಲ್ಲ. ಕಲರ್ ಮಾಡ್ಬೇಕು ಇನ್ನು ಸೇಮ್ ಆಸ್ ಇಟ್ ಇಸ್. ಕಲರ್ ಇದೇ ತರ ಬರುತ್ತಾ, ಬೇರೆ ಕಲರ್ ಬರುತ್ತೆ? ಕಲರ್ ಇದೇ ತರ ಸೇಮ್ ಬರುತ್ತೆ. ಸೊ ಕಲರ್ ಆದ ತಕ್ಷಣ ಸೇಮ್ ಇದೇ ತರ ಆಗುತ್ತೆ. ಈ ಫೋಟೋ ಏನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಫೋಟೋ ತರನ ಒಂದು 80% ಬರ್ತಾನೆ. 100 ಬರಲ್ಲ, ಒಂದು 80% ಅಂದ್ರೆ ಬಾನ್ ಕೊಡ್ತಾನೆ. ಇದು ಅಡವಿ ಸೋಮಪುರದಿಂದ. ಅಡವಿ ಸೋಮಪುರ ಅಂದ್ರೆ ಗದಗದ ಅಂದ್ರೆ ಹಳ್ಳಿದ. ಹಳ್ಳಿದ ಅಡವಿ ಸೋಮಪುರ ಅಂತ ಊರು, ಅಲ್ಲಿಂದ ಇದೆ. ಆ ಕಡೆ ಬಸ್ಸನ್ನ ಅಟ್ರಾಕ್ಷನ್ ಈ ಬಸ್ ಬನ್ ಐತೆ. ಆ ಕಡೆ ಹುತ್ತ ಈ ಕಡೆ ಅಡವಿ ಸೋಮಪುರ್ನವ್ರು ನೋಡ್ರಿ ನಿಮ್ ಗಣಪತಿ. ಇದು ವಿಷ್ಣು ರೂಪದಾಗೈತೆ ಇದು. ವಿಷ್ಣು ರೂಪದ ಸೇಮ್ ಇಲ್ಲೇ ಐತಲ್ಲ ಫೋಟೋ, ಅದೇ ರೀತಿ ಐತಿ ನೋಡ್ರಿ. ಫೋಟೋ ನೋಡತ್ತಿರಲ್ಲ ಅದೇ ರೀತಿ ಐತಿ ಆಸ್ ಇಟ್ ಈಸ್. ಕುಷ್ಟಗಿಯವ್ರು ನೋಡ್ರಿ, ಕುಷ್ಟಗಿಯವ್ರು ನೋಡತ್ತಿರ ಕಮೆಂಟ್ ಹಾಕ್ರಿ ನಿಮ್ ಗಣಪತಿ ಜೈ ಗಣೇಶ ಅಂತೇಳಿ. ಇದು ಬಂದು ಹುಲ್ಕೋಟಿ ಅಂದ. ಹುಲ್ಕೋಟಿ ಇದು 5.5 ಫೀಟ್ ಐತಿ. 4.5 ಫೀಟ್ ಐತೆ. ಹುಲ್ಕೋಟಿ ಅವ್ರು ನೋಡ್ರಿ ನಿಮ್ ಗಣಪತಿ. ಇದು ಇನ್ನೊಂದ್ ಸ್ವಲ್ಪ ಪೆಂಡಿಂಗ್ ಆ ಕಡೆ ಈಶ್ವರ ಬರ್ತೈತೆ. ಇಷ್ಟೊತ್ತು ನೀವು ನೋಡಿದ್ರಿ ಗಣಪತಿ ಎಷ್ಟ್ ತರ ವೆರೈಟಿ ಅದಾವ ಅಂತೇಳಿ. ದೊಡ್ಡ ಗದಗ ಒಳಗೆ ಇದ್ದಿದ್ ಗಣಪತಿ ಯಾವ್ಯಾವ ಅಂತೇಳಿ ಕುಷ್ಟಗಿ ಒಳಗೆ ಸಹಿತ ಇಲ್ಲಿ ಅಲ್ಲಿಂದ ಬಂದು ಆರ್ಡರ್ ಮಾಡಿದಾರ. ಇಲ್ಲಿ ಸಿಕ್ಕಾಪಟ್ಟೆ ಅದಾವು, ಸಿಕ್ಕಾಪಟ್ಟೆ. ಇನ್ನೂ ನೋಡ್ರಿ ಇಲ್ಲಿ ಮೇಲೆಲ್ಲ ನೋಡತ್ತಿರಲ್ಲ. ಇವಾಗ ಇವೆಲ್ಲ ಆಲ್ರೆಡಿ ಮಾಡಿ ಇಟ್ಟಿದಾರ, ಇನ್ನೂ ಪೇಂಟಿಂಗ್ ಆಗಿಲ್ಲ. ಸೊ ಈಗ ನೆಕ್ಸ್ಟ್ ಇದಕ್ಕೆಲ್ಲ ಪೇಂಟಿಂಗ್ ಮಾಡ್ತಾರೆ. ಪೇಂಟಿಂಗ್ ಮಾಡಿದ ಮೇಲೆ ಸಿಕ್ಕಾಪಟ್ಟೆ ಇನ್ನೂ ಚೆನ್ನಾಗ್ ಕಾಣ್ತಾವು. ಇವಾಗ ಇನ್ನೂ ಮೇಕಿಂಗ್ ಮಾಡತ್ತಾರ. ಸೊ ಇವಾಗ ಇದ್ರೊಳಗಡೆನ ಗಣಪತಿ ಒಳಗೆ ಬರೀ ಗಣಪತಿ ಅಂದ್ರೆ ಗಣೇಶ ಅಂತ ಮಾತ್ರ ಅಷ್ಟೇ ಅಲ್ಲ, ಇದ್ರೊಳಗ ಎಷ್ಟೋ ತರ ವೆರೈಟಿ ಅದಾವು, ಅದ್ರ ನೇಮ್ ಎಲ್ಲ ಅದಾವು. ಅದನ್ನ ಇವಾಗ ನಮ್ಮ ಶಿವ ಅಂತ ಇವ್ರ ಹೆಸರು ತಿಳಿಸ್ಕೊಡ್ತಾರ. ನಮ್ಮಲ್ಲಿ ಹಲವಾರು ವೆರೈಟಿ ಗಣಪತಿಗಳಿದಾವೆ. ಅದರಲ್ಲಿ ಒಂದೇದಂದ್ರೆ ಈ ಶಿವ ಮಾಡಲ್ ಗಣಪತಿ. ಇದು ಇದರಲ್ಲಿ ಬಹಳ ಅಟ್ರಾಕ್ಷನ್ ಇದೆ ಈ ಗಣಪತಿಯಲ್ಲಿ. ಈ ಕೈಯಲ್ಲಿ ನೋಡ್ಬೋದು, ಈ ಕಡೆಯಲ್ಲಿ ಡಮೋರ್ ಇದೆ, ಆಮೇಲೆ ಮೇಲ್ಗಡೆ ಅರ್ಧ ಚಂದ್ರಪ್ಪ ಇದೆ, ಆಮೇಲೆ ಸುತ್ತು ಈ ಕಡೆ ಎಲ್ಲ ಹಾವಿದೆ, ಆಮೇಲೆ ಕೈಯಲ್ಲೆಲ್ಲ ರುದ್ರಾಕ್ಷನ ಇವೆಲ್ಲ ಅಟ್ರಾಕ್ಷನ್ ಈ ತರದೆಲ್ಲ. ಹುಲಿ ಚರ್ಮ ಇದೆ ನೋಡೋಣ ಆ ಕಡೆ. ಸೊ ಇದು ಬಂದ್ಬಿಟ್ಟು ಶಿವನ್ ರೂಪದ ಗಣಪತಿ. ಇದು ಅಂದ್ರೆ ಶಿವನ್ ಗಣಪತಿ. ಇದೇ ತರ ಮತ್ ಬೇರೆ ವೆರೈಟಿ ಅದಾವು. ಸೊ ನೆಕ್ಸ್ಟ್ ಇಲ್ಲಿ ಐತ್ ನೋಡ್ರಿ ಇನ್ನೊಂದು ಪ್ರಸಿದ್ಧವಾದಂತ ಮುಂಬೈ ಗಣಪತಿ ಏನಿದೆ ಲಾಲ್ಬಾಗ್ ಚ ರಾಜ ಅಂತ. ಲಾಲ್ಬಾಗ್ ಚ ರಾಜ ಇದ್ರದ್ದು ವೆರೈಟಿ ಏನಣ್ಣ?
ಇದು ಫುಲ್ ಚೆನ್ನಾಗಿ ಅಂದ್ರೆ ಲಾಲ್ಬಾಗ್ ಇಲ್ಲಿ ಪ್ರಸಿದ್ಧ ಐತಿಲ್ಲಣ್ಣ, ಹಾ, ಹಾ, ಇಲ್ಲೆಲ್ಲ ಆ ತರ ನಮ್ ಕಡೆ ಎಲ್ಲ ಇವನ ಅಟ್ರಾಕ್ಷನ್ ಐತಿಲ್ಲ ಹಾ ಗಣಪತಿ ಅದು, ಹಂಗಾಗಿ ಎಲ್ಲರೂ ಇದನ್ನ ಬೇಡಿಕೆ ಜಾಸ್ತಿ ಐತಾನೆ ಇದೆಲ್ಲ ಮಾರ್ಕೆಟ್ ನಲ್ಲಿ. ಲುಕ್ ಮಾತ್ರ ಹೆಂಗೈತೆ ನೋಡ್ರಿ ಗಣಪತಿ ಒಂಥರ ಕಳ. ಇದು ಬಿಟ್ಟು ಮತ್ತೆ ನೆಕ್ಸ್ಟ್ ಯಾವ ವೆರೈಟಿ ಐತಿ? ಇದು ಮಾಡೆಲ್ ಗಣಪತಿ ಅಂತ. ಮಾಡೆಲ್ ನೆಕ್ಸ್ಟ್ ಇಲ್ಲ ಐತೆ ನೋಡ್ರಿ. ಇದು Model. ಶಿವನ್ ನೋಡಿರಲ್ಲ ಅದ್ರ ಪಕ್ಕ ಇರೋದು ಮಾಡೆಲ್ ಗಣಪತಿ. ಮಾಡೆಲ್ ಹಾ ಗಣಪತಿ ಇದು ಅತ್ಯಂತ ನಮ್ ಕಡೆ ಬೇಡಿಕೆ ಇರೋ ಜಾಸ್ತಿ ಇದು ಮಾರ್ಕೆಟ್ ನಲ್ಲಿ. ಹಾ ಮಾರ್ಕೆಟ್ ನಲ್ಲಿ ಇದೆ ಎಲ್ಲ ಗುಲ್ಲ ಕೈ ಅಟ್ರಾಕ್ಷನ್ ಜಾಸ್ತಿ ಐತಾನೆ ಇದು ಕುಂತೂರು ಸ್ಟೈಲ್. ನೋಡ್ರಿ ಟ್ರೆಂಡಿಂಗ್ ಗಣಪತಿ ಅಂತಾನೆ ಹೇಳ್ಬೋದು. ಕೈ ಎಲ್ಲ ಫ್ರೀ ಬರ್ಡ್ ಇದೆಲ್ಲ. ಹಾ ಮುದ್ಕ ಸೀದಾ ಸೊಂಡಿಗೆ ಐತೆ ನೋಡ್ರಿ. ಇಷ್ಟೊತ್ತು ಗಣಪತಿ ವೆರೈಟಿ ನೋಡಿದ್ರಿ. ಇವಾಗ ನಿಮ್ ಕಣ್ ಮುಂದೆ ತೋರಿಸ್ತೀನಿ ಗಣೇಶ್ ಯಾವ ರೀತಿ ರೆಡಿ ಮಾಡ್ತಾರ ಅಂತ ಹೇಳಿ. ಅದನ್ನ ಇಲ್ಲೇ ಮಾಡತ್ತಾರ ಆಲ್ರೆಡಿ. ಸೊ ಇವಾಗ ನೋಡೋಣ ಅಂತ ಬರ್ರಿ ಅದನ್ನ. ಈ ಗಣೇಶ ಬಂದ್ಬಿಟ್ಟು ಬುಕ್ಕಿಂಗ್ ಮಾಡಿರೋದು, ಅವ್ರು ಬಂದ್ಬಿಟ್ಟು ನಮ್ಗೆ ಈ ತರಾನೇ ಬರ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ಮಾಡಿಸ್ತಾ ಇರೋದು. ಇದು ಫಸ್ಟ್ ಫೌಂಡೇಶನ್ ಹಾಕೊಂತೀವಿ ಕೆಳಗಡೆ, ಕಾಲ್ ಹೆಂಗ್ ಬರುತ್ತೋ ಈ ಹೊಟ್ಟೆ ಇದೇನ್ ಕೆಳಗಡೆಯಿಂದ ಹೊಟ್ಟೆ ಭಾಗ ಏನ್ ಬರುತ್ತಲ್ಲ ಅದು ಕೆಳಗಿಂದನೇ ಹಚ್ಕೊಂಡ್ ಬರ್ತೀವಿ ನಾವು. ಆಮೇಲೆ ಕಾಲು, ಎದೆ, ಕೈ, ಆಮೇಲೆ ಮುಖ ಈ ತರ ರೆಡಿ ಮಾಡ್ಕೊಂಡು ರೆಡಿ ಕೊಡ್ತಾ ಇರ್ತೀವಿ ರೀ. ಅದ್ರ ಫಿನಿಶಿಂಗ್ ಆಗ್ಬೇಕು, ಇನ್ನೂ ಇದು ಫಿನಿಶಿಂಗ್ ಆಗಿಲ್ಲ. ಬಟ್ ಇದು ಮಣ್ ತರ್ತಿರಲ್ಲ, ಇದು ನಾರ್ಮಲ್ ಆಗಿ ಎಲ್ಲ ಇರೋ ಮಣ್ಣ ಅಥವಾ ಇದಕ್ಕೇನು ಬೇರೆ ಸಪ್ರೇಟ್ ಮಣ್ಣು? ಇಲ್ಲ ಸರ್, ಇದು ಈ ಗುಡ್ಕಾಡಲ್ಲಿ ಕೆರೆಯಲ್ಲಿ ಸಿಗುತ್ತಲ್ಲ ಹಾ ಆ ಮಣ್ಣು ಸರ್, ತಿಳಿ ಮಣ್ಣು ಇದು. ತಿಳಿ ಮಣ್ಣು. ಹೌದು ಸರ್, ಗುಡ್ಕಾಡಲ್ಲಿ ಇರುತ್ತಲ್ಲ ಅದು ಈ ಫಾರೆಸ್ಟ್ ಗಿರೆಸ್ಟ್ ಅಲ್ಲಿ ಇರುತ್ತಲ್ಲ ಆ ತರದ್ದು. ಇದು ಹುಬ್ಳಿ ಕಡೆ ಸಿಗುತ್ತೆ ಈ ಮಣ್ಣು, ಹುಬ್ಳಿ ಸೈಡ್. ಹುಬ್ಳಿ. ಅಲ್ಲಿಂದ ನೀವು ತರಿಸ್ಬೋದು. ಹೌದೌದು. ನೋಡ್ರಿ ಆಲ್ರೆಡಿ ಇದು ಮೇಲಿ ಭಾಗ ಅಂತ ಮುಗೀತು. ಇವಾಗ ಕೈ ಮಾಡತ್ತಾರ. ಎಷ್ಟು ಚೆನ್ನಾಗಿ ಮಾಡತ್ತಾರ ಡಿಸೈನ್ ಅನ್ನೋದು ಕೈ. ಬರೀ ನೀವು ಗಣೇಶ ತಂದು ಕುಂದ್ರಿಸ್ತೀರಿ, 5 ದಿನ ಕುಂದ್ರಿಸಿ ಪಟಾಕಿ ಹಾರಿಸಿ ಕಳಿಸ್ತೀರಿ. ಅದರಿಂದ ವರ್ಕ್ ಹೆಂಗಿರುತ್ತೆ ಅಂತ ಹೇಳಿ ಇಲ್ಲಿ ನೋಡ್ರಿ ಗೊತ್ತಾಗತ್ತೆ ನಿಮಗೆ. ಸೊ ಇದು ಒಂದೇ ಮಾಡಾಕ ಎಷ್ಟು ತಿಡಿತಿತ್ತು ಅಂದ್ಮೇಲೆ ಇದೆಲ್ಲ ಎಷ್ಟೊಂದು ಮಾಡಿಟ್ಟಾರ. ಎಷ್ಟು ಟೈಮ್ ಆಗ್ಬೋದು, ಇದರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಹೇಳಿ ತಿಳ್ಕೊರಿ. ಆಲ್ರೆಡಿ ಇದನ್ನ ಮಾಡಿ ಇಟ್ಟಿದ್ರು. ಆಕ್ಚುಲಿ ನಾನು ನಿನ್ನೆ ಕಾಲ್ ಮಾಡಿದೆ ನನ್ನ ಫ್ರೆಂಡ್ಗೆ, ಪೂರ್ತಿ ತೋರಿಸ್ಬೇಕಿತ್ತು. ಇದೆಲ್ಲ ಪಾರ್ಟ್ಸ್ ಮುಗಿಸಿದ್ರು, ಇನ್ನ ಮೇಲ್ ಒಂದೇ ಇತ್ತು. ಬಟ್ ಇವಾಗ ಅವರು ವರ್ಕ್ ಇರೋ ಕಾರಣಕ್ಕ ಆಗತ್ತಿಲ್ಲ, ಬೇರೆ ಯಾವ್ದು ಇಲ್ಲ. ಇಷ್ಟಂತರೂ ತೋರ್ಸಾತೀನಿ. ಇನ್ನೂ ಅಲ್ಲಿ ಒಳಗಡೆ ದೊಡ್ಡ ದೊಡ್ಡ ಬೇರೆ ಅದಾವು. ಈ ತರ ಎಲ್ಲೇನ್ ದೊಡ್ಡ ನೋಡಾತಿರಲ್ಲ ಈ ತರನ ಆ ಕಡೆ ಮನೆ ಒಳಗ ಅದಾವು, ಅವ್ನು ತೋರಿಸ್ತೀನಿ ಅಂತ. ಈಗ ಇವಾಗ ನೀವು ನೋಡಿದ್ರಲ್ಲ ಆಗಳೇ, ಬರೀ ಇನ್ನೂ ಇದಕ್ಕ ನೇಗಿಲ ರುಂಡ ಕುತ್ತಿಗೆ ಭಾಗ ಅದ ಏನೈತಿದ್ದಲ್ಲ ಇವಾಗೆಲ್ಲ ರೆಡಿ ಮಾಡಿದ್ರ ಆಲ್ರೆಡಿ. ಎಷ್ಟು ಜಲ್ದಿ ಮಾಡಿದ್ರು ನೋಡ್ರಿ. ಇವಾಗ ಕಿವಿ ಅನ್ಸತ್ತಾರ ನೋಡ್ರಿ, ಕಿವಿ ನೋಡಾತಿರಲ್ಲ. ಸೊ ನಿಮ್ಗೆ ಈಗ ಒಂದ್ ಗಣಪತಿ ಮಾಡಾಕ ಎಷ್ಟು ಟೈಮ್ ಹಿಡಿಬಹುದು ಸರ್? ಕೈಯಲ್ಲಿ ಮಾಡೋದು ಅಂತಂದ್ರೆ ಒಂದು 4 ಫೂಟ್ 5 ಫೂಟ್ ಇಂದ ಅಂತಂದ್ರೆ 7 ದಿವಸ ಬೇಕು ಸರ್. 7 ದಿನ. ಒಂದ್ ದೊಡ್ಡ ಅದು ಒಂದೇ ಮಾಡ್ತಾ ಇರಲ್ಲ ನಾನು, ಅದ್ರ ಪಕ್ಕ 3 ಫೂಟ್ ಇಂದು ಇನ್ನೊಂದು 2.5 ಫೂಟ್ ಈ ತರ ಮಾಡ್ಕೊಂತ ಇರ್ತೀನಿ. ಬಟ್ 7 ದಿವಸದಲ್ಲಿ ಒಂದ್ 3 ಇಂದ 4 ಗಣಪತಿ ರೆಡಿ ಆಗ್ತಾವ. ಅದು ಕಂಟಿನ್ಯೂ 4 ಮಾಡಿದ್ರೆ. ಮತ್ತೆ ಚಿಕ್ಕ ಮಾಡಕ್ ಹೋದ್ರೆ ಒಂದ್ ದಿವಸಕ್ಕೆ ಈ ತರದ ಗಣಪತಿ 2 ರಿಂದ 3 ಗಣಪತಿ ಹಾಕೋ. ಈ ತರ ಒಂದ್ ದಿನಕ್ಕೆ 2 ರಿಂದ 3 ಗಣಪತಿ. ಒಂದ್ ಗಣಪತಿಗೆ ಎಷ್ಟು ಟೈಮ್ ಹಿಡಿಬಹುದು? ಇದು ಅಚ್ಚಲ್ಲಿ ಒಂದು ನೈಟ್ ಅಲ್ಲಿ ಹಾಕಿಡ್ತೀವಿ ನಾವು. ಮತ್ತೆ ಬೆಳಗ್ಗೆ ಎತ್ತಿಬಿಟ್ಟು ಹಚ್ಚಂದ್ರೆ ಇಲ್ಲಿ ಮಾಡಿದವ್ ಈ ತರ ಅಂದ್ರೆ ರೆಡಿ ಮಾಡಿ ನೀವು ಇರ್ತಾವ ರೆಡಿ ಅಂದ್ರೆ ಒಂದು 50% ಬರ್ತೈತೆ ಅದರಲ್ಲಿ, ಒಂದ್ 50% ನಾವು ರೆಡಿ ಮಾಡ್ಬೇಕು. ಸೊ ಹಚ್ ಅಂತ ಕೇಳಿದ್ರಲ್ಲ, ಹಚ್ ಅಂದ್ರ ಇಲ್ಲೇ ಐತ್ ನೋಡ್ರಿ. ಈ ತರ ಅರ್ಧ ಗಣಪತಿ ಶೇಪ್ ಕುಂತ್ ಬಿಡುತ್ತ ಅದು ಯಾವ ರೀತಿ ಅಂತ ಹೇಳಿ. ಅದಾದ್ಮ್ಯಾಗ ಇವ್ರು ಉಳ್ಕಿದೆಲ್ಲ ಈ ತರ ರೆಡಿ ಮಾಡಿ ಇಟ್ಬಿಡ್ತಾರ. ಅಂದ್ರ 50% ಕೆಲಸ ಮುಗಿದಿರ್ತೈತಿ. ಇನ್ 50% ಏನಿರುತ್ತೆ ನೋಡು ಇವ್ರ ಮ್ಯಾಗದ್ ಮಾಡ್ಕೋತಾರ. ಹ್ಯಾಂಡ್ ಆಮೇಲೆ ಡಿಸೈನ್ಸ್ ಎಲ್ಲ ನಾವು ಕೈಲೇ ಮಾಡ್ಕೊಳ್ಳೋದು. ಸೊಂಡಿ ಅವೆಲ್ಲ ಸಪರೇಟ್ ಆಗಿ ಹಚ್ಚೋದು, ಅದೆಲ್ಲ ಬೇರೆ. ಆದ್ರೆ ಇದೊಂಥರ ಯೂನಿಕ್ ಗಣಪತಿ. ಇದು ಇವೆಲ್ಲ ಫುಲ್ ಸಪರೇಟ್ ಬರುತ್ತೆ. ಇದು ಇವಾಗೇನು ನೀವು ಮೋಡ್ ತೋರಿಸಿದ್ರಲ್ಲ ಆ ಗಣಪತಿನೇ ಇದು. ಆ ಮೋಡ್ ಒಳಗ್ ಮಾಡಿದ್ದೆ ಇದು. ಇದ್ರ ವಿಭಾಗಗಳು ಬಹಳ ಇದಾವ್ರಿ. ಅಂದ್ರೆ ಈ ಕೈಗಿದು ಅಚ್ಚು ಅದೆಲ್ಲ ಬಹಳ ಇದಾವೆ. ಒಂದ್ ಏನಂದ್ರೆ ಇಟ್ರೆ ಈ ಅರ್ಧ ಜಾಗ ತುಂಬಿಕೊಳ್ಳುತ್ತೆ, ಅಷ್ಟೊಂದು ಇದೆ. ಪ್ಲೇನ್ ಬಿಟ್ಟಿರ್ತೀವಿ, ತಮ್ಗೆ ಯಾವ್ದು ಇಷ್ಟ ಆಗತ್ತೆ ಅಂತ ಬಟ್ಟಿ ತಗೊಂಬಂದ್ ಶೆಲ್ಲೆ ಹಚ್ಕೊಂತಾರ, ಕುಂದನ್ ಹೊಲ್ಕೊಂಡ್ ಮಾಡ್ಕೊಂತಾರ, ಎಲ್ಲ ಮಾಡ್ತೀವಿ. ಇದ್ರ ಔಟ್ಲುಕ್ ಬಾರಿ ಬರುತ್ತೆ ಬಣ್ಣ ಆದ್ಮೇಲೆ. ಜಸ್ಟ್ ಇದಂಗ ಪ್ಲೇನ್ ಅನ್ಸತ್ತೆ, ಬಟ್ ಬಣ್ಣ ಆದ್ಮೇಲೆ ಶೆಲ್ಲೆ ದೋತ್ರ ಗಿತ್ರ ಹಾಕ್ತಾವ, ಬಾರಿ ಲುಕ್ ಕಾಣುತ್ತೆ. ಫೋಟೋದಾಗಿರೋದು ಈ ರೀತಿ ಫೋಟೋ ಕೊಟ್ರೆ ಅದ್ರ ಇದೇ ತರ ಮಾಡ್ರಿ ಅಂತ ಹೇಳ್ಕೊಟ್ರ. ಸೊ ಇಲ್ಲೇ ನೋಡಾತಿರಲ್ಲ ಫೋನ್ ಒಳಗ ಇದೇ ತರ ಈಗ ಇದನ್ನ ರೆಡಿ ಮಾಡಾತಾರ. ಕೈ ಕುಂದ್ರಸಾತಾರ ನೋಡ್ರಿ ಇಲ್ಲ ಆಲ್ರೆಡಿ ಅದೇ ತರ ಕೂಡ್ಬೇಕು. ನೀವು ಯಾವ ತರ ಹೇಳ್ತೀರ ಆ ತರ ರೆಡಿ ಮಾಡಿ ಕೊಡ್ತಾರೆ ಇವ್ರು ಗಣೇಶನ್ ಇಲ್ಲಿ. ಸೊ ಅಲ್ಲಿ ನೀವು ದೊಡ್ಡ ನೋಡಾತಿರಲ್ಲ ಆ ತರ 6 ಸಹಿತ 6 ಫೋಟೋ ಕೊಟ್ಟಾರ, ಅದೇ ತರ ಮಾಡಿಟ್ರ. ಇವಾಗ ಆ ಕಡೆ ಮನೆ ಒಳಗೆ ಮಾಡಿಟ್ಟದವು, ಅವನು ತೋರಿಸ್ತೀನಿ ಅಂತಾರೆ. ಒಂದ್ ಸೆಕೆಂಡ್. ಇಷ್ಟೊತ್ತು ಅಲ್ಲಿ ನೋಡಿದ್ರಿ, ಇವಾಗ ಮನೆ ಒಳಗ ಅದಾವು, ಹೊಂಟಿವ್ ಮನೆ ಒಳಗ. ಅವನು ತೋರಿಸ್ತೀನಿ ಬರ್ರಿ ಎಷ್ಟು ತರ ಮಾಡಿಟ್ರ ಅಂತ ಹೇಳಿದ್ರೆ. ಇನ್ನೂ ಬುಕಿಂಗ್ ಆಗಿಲ್ಲ, ಬುಕಿಂಗ್ ಆಗೋದು ತೋರಿಸ್ತೀನಿ ನಿಮಗೆ ಯಾವ್ಯಾವ ಅಂತ ಹೇಳಿ. ಅಲ್ಲಿ ಬುಕ್ ಆಗಿದೆ ಇದು ಕಮಲ್ ಮೇಲೆ ಕುಂತಿದ್ದು 3 ಫೀಟ್ ಇದೆ.
ಹಾ 3 ಫೀಟ್ ಇದೆ ಇದು. ಇದು ಬುಕ್ ಆಗೈತಿ. ಬುಕ್ ಆಗಿದೆ ಇದು. ನೆಕ್ಸ್ಟ್ ಇದು ಇದು ಇನ್ನ ಬುಕ್ ಆಗಿಲ್ಲ, ಸಿಂಹಾಸನ ಮೇಲ್ಗಡೆ ಕುಂತಿದ್ದು ಹಾ ಇದನ್ನ ಬುಕ್ ಆಗಿಲ್ಲ. ಇದು 3 ಫೀಟ್ ಇದೆ. 3 ಫೀಟ್. ಹೌದಾ, ಸೊ ಇದೊಂದು ಬುಕ್ ಆಗಿಲ್ಲ, ಉಳ್ದೈತಿ. ನೆಕ್ಸ್ಟ್ ಇದು ಬುಕ್ ಆಗಿದೆ ಆಲ್ರೆಡಿ. ಹಾ ಇದು ಎಲ್ಲ ಬುಕ್ ಆಗಿದೆ. ಇದು ಹುತ್ತು ತರ ಐತೆ ಎಲ್ಲ ಮಾಡೆಲ್. ಹಾ ಇದು ಆಲ್ರೆಡಿ ಬುಕ್ ಆಗಿದೆ. ಸೊ 5 ಅಡಿ ಸರ್ಪದ. 5 ಅಡಿ ಸರ್ಪದನಿ. ಇದು 3.5 ಫೀಟ್ ಐತಿ. ಅಟ್ರಾಕ್ಷನ್ ಐತಿ ನನ್ ಗಣಪತಿ ಇದು. ಹಾ ಇದು ಇನ್ನ ಯಾರು ಬಂದು ಏನೋ ಬುಕ್ ಮಾಡಿಲ್ಲ ನಾ. ಇದು ಇನ್ನ ಬುಕ್ ಆಗೋದೈತಿ. ಇನ್ನು ಬುಕ್ ಆಗಿಲ್ಲ, ಯಾರು ಬೇಕು ನೋಡಿ ತಗೋರಿ. ಇದ್ರ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಒಳ್ಳೆ ಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ 1 2 ಅಂತೂ ವೇಟಿಂಗ್ ಅದಾವು, ಲಾಸ್ಟ್ ಒಂದು ಐತಿ. ಇದು ಇನ್ನ ಬುಕ್ ಆಗಿಲ್ಲ. ನಾ ಕಡೆ ಈ ಕಡೆ ಸಿಂಹ ಮುಖ ಇದೆ ಅನ್ನೋದು. ಇದು 3 ಫೀಟ್ ಇದೆ. ಆ ಕಡೆ ಈ ಕಡೆ ಸಿಮ್ ಹಾ, 3 ಫೀಟ್ ಐತಿ. ಇದು ಬುಕ್ ಆಗಿಲ್ಲ ಅಂತ ಇನ್ನು. ಟೋಟಲ್ ಇದು ಒಂದು, ಲಾಸ್ಟ್ನೇದು ಒಂದು, ನೆಕ್ಸ್ಟ್ ಇದು ಒಂದು, ಸೊ ಎರಡನೇದು. ಇವು 3 ಅಂತೂ ಇನ್ನೂ ಉಳ್ದಾವು, ಇನ್ನು ಬುಕ್ ಆಗಿಲ್ಲ. ಯಾರಿಗೆ ಬೇಕು ನೋಡಿ ತಗೋರಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಇವ್ರ ಹೆಸರು ಶಿವ ಅಂತ, ಇವ್ರ ಮಾಮಾರ್ ಅದಾರ ಚಂದ್ರಶೇಖರ್ ಅಂತ ಹೇಳಿ. ಅವ್ರಿಗೆ ನೀವು ಅಡ್ರೆಸ್ ಎಲ್ಲಿದಾನ ಇದು? ಇದು ಗಾಂಧಿ ಕುಟ್ಟಿಲ ಅಸುಂಡಿಯಿಂದ ಗಾಂಧಿ ಕುಟ್ಟಿಲ ಅಂತ ಆ ಕಡೆ ಶ್ರೀರಾಮ್ ನಗರ ಇದೆಲ್ಲ ಅಲ್ಲೇ. ಸೊ ನೀವು ಗದಗ ಜೂ ಕಡೆ ಬಂದ್ರು ಸಹಿತ, ಬಿಂಕದಕಟ್ಟೆ ಜೂ ಕಡೆ ಬಂದ್ರು ಇವ್ರು ಬಂದು ಪಿಕಪ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾರ. ಯಾರಿಗ್ ಬೇಕು ನೋಡಿ ತಗೋರಿ. ಸೊ ಗಾಯ್ಸ್, ಇಷ್ಟೊತ್ತು ಮನೆ ಒಳಗೆ ನೋಡಿದ್ರಿ ಯಾವ ಮಾಡಿ ಇಟ್ಟಿದ್ದು, ಒಳ್ಳೆ ಇನ್ನೂ ಬುಕಿಂಗ್ ಉಳಿದಿದ್ದು. ಇವು ಬುಕ್ ಆಗ್ಯಾವ ದೊಡ್ಡ. ಇದು ಬುಕಿಂಗ್ ಐತಿ ನೋಡ್ರಿ, ನಂದಿ ಮೇಲೆ ಕುಂತಿದ್ದು. ಇದು ಇನ್ನೂ ಬುಕಿಂಗ್ ಐತಿ, ಯಾರೇ ಬೇಕು ನೋಡ್ರಿ. ಫಸ್ಟ್ ಈ ತರ ಎಲ್ಲ ಮೋಡ್ ಇರ್ತೈತಿ. ಅದಕ್ಕೆಲ್ಲ ನಾವು ಇದೆಲ್ಲ ಇಲ್ಲಿ ಅದಲ್ಲ, ಇದಕ್ಕೆಲ್ಲ ಫಸ್ಟ್ ಗೆ ಹಚ್ಚಬೇಕನ್ನ. ಇದು ಬಾಡಿ ಅನ್ನ, ಇದು ಬಂದು ಕಟ್ಟಿ ಸಿಂಹಾಸನ ಟೈಪ್ ಇದೆ. ಒಳ್ಳೆ ಮುಖ ಬೇರೆ ಬರ್ತದೆ, ಬೇರೆ ಹಚ್ಚಿ ಬರ್ತಾ, ಕೈ ಕಾಲೆಲ್ಲ ಹಚ್ಚಿಬಿಡಿ ಬರ್ತಾ, ಅದನ್ನ ತೋರಿಸ್ತೇವೆ. ಇದು ಬಂದ್ಬಿಟ್ಟು ಕಾಲಿಂದ, ಇದು ಕಾಲು ಒಂದು ಈ ಕಡೆ ಕಾಲಿಂದ ಇತ್ತಲನ, ಇದು ಒಂದು, ಮತ್ತೆ ಇದು ಒಂದು ಆ ಕಡೆ ಕಾಲಿಂದ ಇದು. ಇದು ಕೈ ದನ, ಇದು ಕೈ ಪಡಚ್ಚಿ ಇಲ್ಲ ತಿಲ್ಲನ. ಇದು ಸಪರೇಟ್ ಬರುತ್ತೆ, ಅದ್ರೊಳಗೆ ಪಡಚ್ಚಿ ಒಳಗೆ ಬರಲ್ಲ. ನಾವು ಮತ್ತೆ ಇದು ಅಷ್ಟ ಬರ್ತಾನೆ ಅದ್ರೊಳಗ. ಇವು ಏನೈತಿ ಸಪರೇಟ್ ಇದ್ರೊಳಗೆ ಇರುತ್ತೆ, ಅದನ್ನ ನಾವು ಮಾಡ್ಕೋಬೇಕನ್ನ ಸಪರೇಟ್ ಆಗಿ. ಇದು ಸಿಂಹಾಸನ ಇದೆ ಈ ಕಡೆ ಅಂದ್ರೆ ಇದು ಈ ಗಣಪತಿಗೆ ಅಷ್ಟೇ ಇದು ಮೋಡ. ಹೌದು, ಈ ಗಣಪತಿಗೆ ಅಷ್ಟೇ ಏನದು, ಬೇರೆ ತರ ಗಣಪತಿ ಬೇರೆ ಗಣಪತಿ ಮತ್ತೆ ಬೇರೆ ತರ ಮಾಡಲ್, ಬೇರೆ ಮೋಡ. ಹೌದಾ, ಒಂದ್ ಕಾಲ ಆ ಕಡೆ ಸ್ವಲ್ಪ ಕಾಲ ಹೆಚ್ಚಿಗೆ ಕಮ್ಮಿ ಮಾಡ್ಕೊಂಡು ಅದ್ರಾಗ ಮಾಡಲ್ ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ಇದು ಲಾಲ್ಬಾಗ್ ಗಣಪತಿ ಇದೆ. ಇದು ಲಾಲ್ಬಾಗ್ ಗಣಪತಿ. ಲಾಲ್ಬಾಗ್ ಗಣಪತಿ ಟೈಪ್ ಬರ್ಬೇಕಾಗಿರೋದು ನಾನು ಚೇಂಜಸ್ ಮಾಡಿದ್ದೀನಿ. ಕೈ ಕೆಳಗ್ ಕೊಟ್ಟಿದ್ದೀನಿ. ಕೈಯಲ್ಲಿ ಒಂದು ಇದು ಬರುತ್ತೆ, ಚಿಂತಾಮಣಿ ಟೈಪ್ ಬರ್ತಾನೆ ಇದೆ. ನಾವೇನ್ ಮಾಡ್ತೀವಿ, ಇದ್ರ ಕಾಲ ಆಕ್ಚುಲಿ ಇದು ಉದ್ದ ಇತ್ತು, ಇದನ್ನ ಸಣ್ಣದ್ ಮಾಡ್ಬಿಟ್ಟು ಇದ್ರ ಮೇಲೆ ಕೊಟ್ಟು ಆ ಕಾಲ ಉದ್ದ ಮಾಡಿದ್ವಿ. ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಅಂದ್ರೆ ಈ ಗಣಪತಿಗೆ ಅಷ್ಟೇ ಈ ಮೋಡ್ ಯೂಸ್ ಮಾಡ್ಯಾರ. ಹಂಗ ಬೇರೆ ಗಣಪತಿಗೂ ಬೇರೆ ಮೋಡ್ ಯೂಸ್ ಮಾಡ್ತಿರಲ್ಲ, ಅಂದ್ರೆ ಅದು ಇಲ್ಲ ನೋಡು, ಇಲ್ಲಿ ಐತಲ್ಲ ಈ ಮೋಡ್ ಯೂಸ್ ಮಾಡ್ಯಾರ ಬೇರೆ ಗಣಪತಿಗೆ. ಇಲ್ಲೇ ಐತ್ ನೋಡ್ರಿ, ಇಲ್ಲೇ ನೋಡತ್ತಿರಲ್ಲ, ಈ ಶೇಪ್ ಗಣಪತಿ ಬರ್ತಾವ. 50% ಆಗಿರ್ತೈತಿ, ಉಳಿದ 50% ಇವ್ರ ಮೇಲೆ ಕೈಲೇ ಮಾಡ್ತಾರ. ಈ ತರ ಮಾಡ್ತಾರ ಗಣಪತಿ. ಇಲ್ಲೇ ಐತ್ ನೋಡ್ರಿ ಅದ್ರ ಡೆಮೋ. ಈ ತರ ರೆಡಿ ಆಗತ್ತ ಅದು ಗಣಪತಿ. ಈಗ ಇದನ್ನ ರೆಡಿ ಮಾಡತ್ತಾರಲ್ಲ, ಹೆಂಗ್ ರೆಡಿ ಮಾಡ್ತಾರ ಅಂತೇಳಿ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತಾರ. ಈ ಮಣ್ ತಂದು ಬಂದ್ಬಿಟ್ಟು ನಾವು ಹುಬ್ಳಿಯಿಂದ ತರ್ತೀವಿ. ಫಸ್ಟ್ ಗೆಲ್ಲ ಮಣ್ ತಂದು ಟ್ಯಾಕ್ಟರ್ ತರ್ತೀವಿ, ಅಲ್ಲಿಂದ ತಂದು ಮಣ್ಣೆಲ್ಲ ಒಂದ್ ಕಡೆ ಹಾಕೊಂಡು, ಅದ್ ಮಣ್ಣೆಲ್ಲ ಹದ ಮಾಡ್ಕೊಂಡು ಈ ಕಡೆ ಎಲ್ಲ ಹಾಕ್ತಿವ್. ತಂದು ಒಳ್ಳೆದಕ್ಕ ಹಳ್ಳಿ ಹಾಕಿ ಅವೆಲ್ಲ ತುಳಿತೀವ್, ಖಾಲಿ ಎಲ್ಲ ತುಳ್ಕೊಂಡು ಈ ತರ ಎಲ್ಲ ಗುಂಡಿ ಹಾಕ್ತೇವ್. ಈ ತರದ್ದು ಈ ಸರಿ ಎಲ್ಲ ಹದ ಮಾಡ್ಕೊಂತೀವಿ. ಇದೆಲ್ಲ ಹಾಕೊಂಡು ಆಮೇಲೆ ಈ ಪಡೆಚಿರ್ತಲ್ಲ, ಈ ಹಚ್ಪಟಿಗೆಲ್ಲ ನಾವು ಹಾಕೊಂಡಿಂದ ನೈಟ್ ಎಲ್ಲ ಹಾಕಿಡ್ತೀವನ್ನ. ಒಳ್ಳೆ ಬೆಳಿಗ್ಗೆ ತದ ಕಟ್ಟ ಇದು 50% ಬಂದಿರ್ತೈತಲ್ಲ, 50% ಅಲ್ಲಿ ಫಿನಿಶಿಂಗ್ ಮಾಡ್ಕೋಬೇಕು. ಒಂದ್ ಕಡೆ ಇನ್ನ ಮಣ್ ಕುಂತಿರ್ಲ, ಒಳ್ಳೆ ಮೊಕ್ಕ ಕಡೆ ಕರೆಸ್ಟ್ ಬಂದಿರಲ್ಲ, ಆ ತರದ್ದೆಲ್ಲ ನಾವು ಫಿನಿಶಿಂಗ್ ಮಾಡ್ಕೊಂತೀವಿ. ಅದಾದ್ಮೇಲೆ ಗಣಪತಿ ಆಗಿಂದ ಒಂದು 15 ಅಥವಾ 1 ತಿಂಗಳು ಬಿಟ್ಟು ಫುಲ್ ಒಣಗಿನ ಗಣಪತಿ ವೈಟ್ ಹೊಡಿತೀವನ್. ಈ ತರ ವೈಟ್ ಬಣ್ಣ. ವೈಟ್ ಹೊಡೆದ್ಮೇಲೆ ಬಾಡಿ ಕಲರ್ ಹೊಡಿತೀವನ್. ಬಾಡಿ ಕಲರ್ ಬರುತ್ತೆ. ಇದ್ರಾಗಿ ವೈಟ್ ಆಗಿ ಬಾಡಿ ಕಲರ್ ಬರುತ್ತೆ. ಇವೆಲ್ಲ ಪೇಂಟ್ ತಂದ್ಬಿಟ್ಟು ನಾವು ಕೊಲ್ಲಾಪುರ ತರ್ತೀವಿ. ಕೊಲ್ಲಾಪುರ, ಯಾಕಂದ್ರೆ ಎಲ್ಲ ಬ್ರಾಂಡೆಡ್ ಸಿಗ್ತಾವು, ಚೆನ್ನಾಗಿರೋ ಬಣ್ಣ ಸಿಗ್ತೈತೆ, ಅಲ್ಲೆಲ್ಲ ತರ್ತೀವಿ ಹೋಗಿ. ಇದು ನೋಡ್ರಿ ಮನೆ ಗಣಪತಿ. ಈಗ ಇವ್ರದ ಮನೆ ಗಣಪತಿ ಈಗ ಇವ್ರು ಮಾಡ್ಕೊಂಡಿದ್ದು ಪೇಂಟಿಂಗ್ ಮಾಡ್ತಾರ. ಅದನ್ನು ತೋರಿಸ್ತೀನಿ ಬರ್ರಿ ಯಾವ ರೀತಿ ಅಂತ ಹೇಳಿ. ಇವಾಗ ಪೇಂಟಿಂಗ್ ಮಾಡಾಕ ತಗೊಂಬಂದಾರ, ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಪೇಂಟಿಂಗ್ ಮಾಡ್ತಾರ ಅಂತ ಹೇಳಿ. ಸೊ ಈ ಸ್ಪಾಟ್ ಅಲ್ಲಿ ನೋಡ್ರಿ ಎಷ್ಟು ನೇಚರ್ ಸಾಕಾಗತ್ತೆ ಅಂತ ಹೇಳಿ. ಇದು ಇಲ್ಲಿ ಬಿಂಕದಕಟ್ಟೆ ಜೂ ಏನ್ ಬರುತ್ತಲ್ಲ, ಮುಂದ್ ಬಿಂಕದಕಟ್ಟೆ ಜೂ ಇಂದ ಹಂಗ ಸ್ಟ್ರೇಟ್ ರೋಡ್ ಬರ್ಬೇಕು. ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಮುಂದ್ ಬಂದ್ರೆ ಅಂದ್ರ ಇಲ್ಲೇ ಐತಿ. ಇಲ್ಲಿಂದ ನೀವು ಬಂದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರಿ, ಕಾಲ್ ಮಾಡಿದ್ರಿ ಅಂದ್ರ ಇಲ್ಲೇ ನಿಮ್ಗೆ ಇಲ್ಲ ರೇಟಿಗೆ ಸಿಗುತ್ತೆ. ಸ್ವಲ್ಪ ಮೇಲ್ ಬರೋಣ, ಇಲ್ಲಿ ಲಾಸ್ಟ್ ಮನಿ ಕಡೆನ ಅದ್ರ ಪಕ್ಕನ ಐತಿ ಅದು ಗುಡಾನ. ಮತ್ತೆ ಈ ತರ ಪೇಂಟ್ ಆಗಿದೆ. ಇದ್ರ ಮ್ಯಾಗ ಇನ್ನೊಂದು ಪೇಂಟ್ ಬರುತ್ತೆ, ಇನ್ನೊಂದು ಶೇಡಿಂಗ್ ಎಲ್ಲ ಬರ್ತಾನ. ಕಿವಿ ಕಡೆ, ಸೊಂಡಿ ಕಡೆ, ಕೈ ಕಡೆ ಎಲ್ಲ ಹಾಕ್ತೇವೆ ಶೇಡಿಂಗ್. ಅದಾದ್ಮೇಲೆ ಧೋತಿ ಶಲ್ಲೆ
ಇದು ಹತ್ರದ ಎಲ್ಲ ಪೇಂಟಿಂಗ್ ಮಾಡ್ತೇವೆ ನಾವು. ಈ ಒಂದ್ ಗಣಪತಿ ಫುಲ್ ಆಗ್ಬೇಕಪ್ಪ ಅಂದ್ರೆ ನಾವ್ ಒಂದ್ ಗಣಪತಿನ ನಾವು 9 ಸರಿ ಕೈಯಲ್ಲಿ ಎತ್ತಿಡ್ತೀವಣ್ಣ. ಎತ್ತಿರ್ತೀವಿ ಹೌದಣ್ಣ, 9 ಸಲ 9 ಸರಿ ಆಗುತ್ತೆ. 9 ಸಲ ಯಾಕ? ಯಾಕಂದ್ರೆ ಫಸ್ಟ್ ಎಲ್ಲ ಮಣ್ಣಿದ ಹಾಕೊಂಡಣ್ಣ, ಫಸ್ಟ್ ವೈಟ್ ಬಣ್ಣ ಹೊಡಿಬೇಕಲ್ಲ, ಅವಾಗ ಒಂದ್ಸರಿ ಗಣಪತಿ ಕಡಿಬೇಕಂತ. ಆಮೇಲೆ ಈ ತರ ಮೈಬಣ್ಣ ಹೊಡಿಬೇಕು. ಮತ್ತ ಆದ್ಮೇಲೆ ಶೇಡಿಂಗ್ ಅಂತ ಬರ್ತಾನ, ಅದ್ ನೋಡ್ಕೊಂಡಿಂದ ಜ್ಯೋತಿ ಶೈಲಿ ಇರ್ತಲ್ಲ ಅದನ್ನ ಹಚ್ಬೇಕಣ್ಣ. ಆಮೇಲೆ ಗೋಲ್ಡ್ ಇರ್ತಲ್ಲಣ್ಣ, ಈ ಗೋಲ್ಡ್ ಎಲ್ಲ ಹಚ್ಕೋಬೇಕು. ಆಮೇಲೆ ಸ್ಟೋನ್ ವರ್ಕ್ ಇರ್ತಾನ, ಒಳ್ಳೆ ಕಣ್ಣು ಬರೆಯಕ್ ಒಂದ್ ತಕೋಬೇಕಣ್ಣ. ಕಣ್ಣು ಒಳ್ಳೆ ಉಗುರಿಗೆ ಇದನ್ನು ಹಚ್ಚ ಬಣ್ಣ ಅವೆಲ್ಲ ಹಚ್ಚಕ. ಹಂಗಾಗಿ ಒಂದ್ 9 ರಿಂದ 10 ಸರಿ ಕೈಗಡಿ ಬರ್ತೀನಿ ಒಂದ್ ಗಣಪತಿ. ಸೊ ಗೈಸ್ ಇಲ್ಲೇ ನೋಡತ್ತಿರಲ್ಲ ಸಣ್ಣ ಗಣಪತಿ ಇವು ಮಾಡಾಕ ಒಂದ್ ದಿನದಾಗ ಒಂದ್ 3 ರಿಂದ 4 ರೆಡಿ ಮಾಡ್ಬೋದು. ಬಟ್ ಇಲ್ಲಿ ಏನದಾವಲ್ಲ ದೊಡ್ಡ ಗಣಪತಿ ಇವು ಜಾಸ್ತಿ ಟೈಮ್ ಬಿಡ್ತಾವ. ಯಾಕಪ್ಪ ಅಂತಂದ್ರ ಹೇಳ್ತಾರೆ ಕೇಳ್ರಿ. ಈಗ ಇದು ಪ್ರೊಸೀಜರ್ ಕೆಳಗಡೆಯಿಂದ ರೌಂಡ್ ಶೇಪ್ ಏರ್ಸ್ಕೊಂತ ಬರ್ಬೇಕು ಸರ್. ಅಂದ್ರೆ ಗಾಳಿಗೆ ಆರ್ಬಿಟ್ ಮಾಡ್ಕೊಂತ ಹೋಗ್ಬೇಕು ನಾನು. ಅಂದ್ರೆ ಮೊದ್ಲ ಸ್ಟಾರ್ಟಿಂಗ್ ಗಣಪತಿ ಕೆಳಗಿಂದನ ಮಾಡ್ಕೊಂಡ್ ಬರ್ತೀವಿ. ಹೌದೌದು, ಕೆಳಗಿಂದನ ಮಾಡ್ಕೊಂತ ಮೇಲಿಂದ ಇಲ್ಲ ಇಲ್ಲ ಕೆಳಗಿಂದ ತಿಳ್ಕೋರಿದ್ನ. ಒಳಗಡೆ ಎಲ್ಲ ಖಾಲಿ, ಒಟ್ಟ ಗಟ್ಟಿ ಇಲ್ಲ, ಇದು ಎಲ್ಲ ಪಳ್ಳು ಇದೆ ಒಳಗಡೆ ಎಲ್ಲ. ಒಟ್ ಎಲ್ಲಾ ಮಣ್ಣಿಂದ ಪ್ಲಾಸ್ಟರ್ ಒಟ್ಟ ಯೂಸ್ ಮಾಡೋದು ಇಲ್ಲ ಸರ್. ಫಸ್ಟ್ ಪ್ರೊಸೀಜರ್ ಏನು ಮೊದಲು? ಫಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಇಲ್ಲಿ ಮಟ್ಟ ನಮ್ಗೆ ಸ್ಪೀಡ್ ಆಗಿ ಹೋಗುತ್ತೆ ಕೆಲಸ. ಇದ್ರ ಮೇಲ್ಗಡೆ ಒಂದು 3 ಇಂಚು 4 ಇಂಚು ಡೈಲಿ 1 ತಾಸು 2 ತಾಸು ವರ್ಕ್ ಮಾಡ್ಕೊಂತ ಹೋಗ್ತಾ ಇರೋದು. ಅಂದ್ರೆ ಹಂಗಾಗಿ 7 ದಿವಸ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಎಲ್ಲಾ ಡ್ರೈ ಆಗಿ ಬಿಡ್ಬೇಕು. ಅಂದ್ರೆ ಅದು ಕೆಳಗಡೆದ್ದು ಬೇಸ್ ಹೊತ್ತು ನಿಲ್ಬೇಕಲ್ಲ. ಈ ಒಂಥರ ಬಿಲ್ಡಿಂಗ್ ಕಟ್ಟದಂಗೆ. ಒಂದ್ ಬಿಲ್ಡಿಂಗ್ ಒಮ್ಮಗ್ಲೇ ನಾವು ಹೈಟ್ ಕಟ್ಟಕ್ಕಾಗಲ್ಲ. ಅದು ಒಂದ್ ದಿವಸ 4 ಫುಟ್ ಕಟ್ಟಬೇಕು, ಆಮೇಲೆ ಅದ್ರ ಮ್ಯಾಗ 2 ಫುಟ್ ಕಟ್ತಾರ, ಆಮೇಲೆ ಈ ತರ. ಇದು ಒಂಥರ ಬಿಲ್ಡಿಂಗ್ ಕಟ್ಟದಂಗೆ. ಫಸ್ಟ್ ಕೆಳಗಡೆ ಅರ್ಧ ಭಾಗ ಮುಗಿಸ್ಕೋತೀರಿ, ಅರ್ಧ ಭಾಗ ಮುಗಿಸ್ಕೊಂಡು ಆಮೇಲೆ 3 ಇಂಚು 4 ಇಂಚು ಈ ತರ ಏರ್ಸ್ಕೊಂತ ಹೋಗ್ತಾ ಇರೋದು. ಲಾಸ್ಟ್ನ್ಯಾಗ ಹೆಡ್. ನನ್ನ ಹೆಸರು ಶಿವರಾಜ್ ಕುಂಬಾರ್ ಅಂತ ಹೇಳಿ. ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಗದಗಿಂದ 3 ಕಿಲೋಮೀಟರ್ ಹಸುಂಡಿ ಅಂತ ಹೇಳಿ ಶ್ರೀರಾಮ ನಗರ ಐತಿಲ್ಲ, ಆ ಕಡೆಯಿಂದ ಬಂದ್ರೆ ನಮ್ಮೆಲ್ಲ ಅಡ್ರೆಸ್ ಹೇಳ್ತಾರೆ. ಚಂದ್ರಶೇಖರ್ ಕುಂಬಾರ್ ಮಣಿಯಲ್ಲಿ ಅಂತ ಹೇಳಿದ್ರೆ ಹೇಳ್ತಾರೆ. ನಮ್ ಕಡೆ 1 ಫೀಟ್ ಇಂದ 6 ಫೀಟ್ ವರೆಗೆ ಗಣಪತಿ ಸಿಗ್ತಾವ. ಇವಾಗ ದೊಡ್ಡ ಗಣಪತಿಯಲ್ಲಿ ಅಂತಂದ್ರೆ ಟೋಟಲ್ 15 ಪೀಸ್ ಗಣಪತಿ ಮಾಡಿದ್ವಿ ದೊಡ್ಡ ನಾವು. ಆಮೇಲೆ ಅದರಲ್ಲಿ ಇವಾಗ ಇನ್ನೂ 4 ಪೀಸ್ ಅಷ್ಟೇ ಬಾಕಿ ಇವೆ. ಅವು 4 ಪೀಸ್ ಯಾರಿಗೆ ಬೇಕಪ್ಪ ಅಂತಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಸಣ್ಣವೆಲ್ಲ ನಮ್ಮ APMC ಗೆ ಹೋಗ್ತಾವ ಇಲ್ಲಿಂದ ಗದಗಿಗೆ. ಗದಗಿಂದ ಒಂದು APMC ಒಳಗ ನಮಗೊಂದು ನಂಬರ್ ಕೊಟ್ಟಿರ್ತಾರ. ನಮ್ಮ ನಂಬರ್ ಬಂದ್ಬಿಟ್ಟು 11 ನಂಬರ್ ಅಂತ ಹೇಳಿ. ಈ ಗಣಪತಿ ಎಲ್ಲ ತಯಾರು ಮಾಡೋದು ಚಂದ್ರಶೇಖರ್ ಕುಂಬಾರ್ ಅಂತ ಹೇಳಿ. ಇವ್ರ ಫೋನ್ ನಂಬರ್ ಬಂದ್ಬಿಟ್ಟು 8147527033. ಒಳ್ಳೆ ನಂದು ಫೋನ್ ನಂಬರ್ 8431373604. ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಬಿಂಕುಕಟ್ಟಿಯಲ್ಲಿ ಜೂ ಇದೆಯಲ್ಲ, ಅಲ್ಲಿಂದ ಮುಂದ್ಗಡೆ ಶ್ರೀರಾಮ್ ನಗರ. ಆ ಕಡೆ ಬಂದ್ರೆ ನಮ್ಗೆ ಫೋನ್ ಮಾಡಿದ್ರೆ ನಾವೆಲ್ಲ ಕರ್ಕೊಂಡ್ ಬರ್ತೀವಿ. ಸೆಪ್ಟೆಂಬರ್ 7ನೇ ತಾರೀಕಿಂದ ನಮ್ ಗಣಪತಿ ಎಲ್ಲ APMC ಹೋಗ್ತಾವ. ಅಲ್ಲಿಂದ ನಮ್ಗೆ ಟೋಟಲ್ ಆಗಿ 7 ದಿನ ಅಷ್ಟೇ ನಮ್ ಗಣಪತಿ ಅಲ್ಲಿ APMC ಒಳಗೆ ಇರ್ತಾವ. ಅಲ್ಲಿ ಬಂದ್ ಕಟ್ಟ ನಮ್ಮ ಮಾರ್ಕೆಟ್ ನಲ್ಲಿ ನಮ್ಮ ಅಂಗಡಿ ನಂಬರ್ ಬಂದ್ಬಿಟ್ಟು 11 ನಂಬರ್ ಅಂತೆ. ಅಲ್ಲಿ ಬಂದ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ತರ ಗಣಪತಿಗಳು ನಮ್ ಕೈಲಿ ಸಿಗ್ತಾವ, ತಗೊಂಡ್ ಹೋಗ್ರಿ ಎಲ್ರು ಬಂದು. ನೋಡಿದ್ರಲ್ಲ ಗಾಯ್ಸ್, ಇಷ್ಟೊತ್ತು ಯಾವ ರೀತಿ ಗಣೇಶ ಮಾಡ್ತಾರ, ಹೆಂಗ್ ರೆಡಿ ಮಾಡ್ತಾರ, ಒಳ್ಳೇದು ಪೇಂಟಿಂಗ್ ಹೆಂಗ ಏನೇನು ಪ್ರೊಸೀಜರ್ ಅಲ್ಲ. ಐ ಹೋಪ್ ವಿಡಿಯೋ ಇಷ್ಟ ಆಗ್ತದೆ. ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಮುಂದೆ ಹೆಚ್ಚಿನ ಲಾಗ್ ತಗೊಂಡ್ ಬರ್ತೀನಿ. ಈಗ ನಿಮ್ಮೂರೊಳಗೆ ಯಾವ ದೇವಸ್ಥಾನ ಐತಿ ತಾವ್ ಏನ್ರ ಪ್ರೊಸೀಜರ್ ಇದ್ರೆ ಹೇಳ್ರಿ, ಕಮೆಂಟ್ ಹಾಕ್ರಿ. ಸೊ ಅಲ್ಲೂ ಬಂದ್ ಸಹಿತ ವಿಸಿಟ್ ಮಾಡಿ ವಿಡಿಯೋ ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.